ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡಬೇಕು ಮೇನ್ ಕ್ಲಾತ್ಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಲೈನಿಂಗ್ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಜರ್ಮೆಂಟ್ ಪ್ರಕಾರ. ಈಗ ಮೇನ್ ಕ್ಲಾತ್ನ ಕಟ್ ಮಾಡಿಲ್ಲ ಇನ್ನೂ, ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಮೊದಲಿಗೆ ನಾವು ಈ ರೀತಿ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಲೆಂತ್ ವೈಸು ಕರೆಕ್ಟಾಗಿ ಲೆಂತ್ ಬರೋ ಹಾಗೆ ಇಟ್ಕೋಬೇಕು. ಈ ರೀತಿ ಅಂಚಿರುತ್ತಲ್ವ, ಅದು ಲೆಂತು. ಯಾವಾಗಲೂ ಲೆಂತ್ ಈ ಅಂಚು ಯಾವ ರೀತಿ ಇರುತ್ತೋ ಆ ಸೈಡ್ಗೆ ಲೆಂತ್ ಬರೋ ರೀತಿ ಇಟ್ಕೋಬೇಕು. ಯಾಕೆಂದರೆ ಇದು ಎಕ್ಸ್ಪೆಂಡ್ ಆಗಲ್ಲ. ವಿಡ್ತು ಬೇಕಾದರೆ ಎಕ್ಸ್ಪೆಂಡ್ ಆಗೋ ಥರನೇ ಇರಬೇಕು. ನೋಡಿ, ವಿಡ್ತು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ, ಇದು ಕ್ರಾಸು ತುಂಬ ಎಕ್ಸ್ಪೆಂಡ್ ಆಗುತ್ತೆ. ವಿಡ್ತ್ ಯಾವಾಗಲೂ ಎಕ್ಸ್ಪೆಂಡ್ ಆದ್ರೇ ಒಳ್ಳೇದು. ಯಾಕೆಂದರೆ ಬ್ಲೌಸು ನಮಗೆ ಹಾಕೊಂಡಾಗ ತುಂಬ ಬಿಗಿ ಅಂತ ಅನಿಸಲ್ಲ. ನಾವು ಉಸಿರಾಡುವಾಗ ತುಂಬ ಬಿಗಿ ಅನಿಸುತ್ತೆ ಆವಾಗ. ಅದರಿಂದ ವಿಡ್ತು ಲೆಂತು ಕರೆಕ್ಟಾಗಿ ಇಟ್ಕೋಬೇಕು. ನೋಡಿ, ಇವಾಗ ಈ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡು ಅಂಚುಗಳನ್ನು ಸೇರಿಸಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಇದೆ, ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ. ಸ್ಯಾರಿ ಬ್ಲೌಸಸ್ ಯಾವಾಗಲೂ ಸ್ವಲ್ಪ ತುಂಬ ತಿನ್ನಾಗಿರುತ್ತೆ ಮತ್ತು ಜಾರುತ್ತೆ. ಅದರಿಂದ ನೀವು ಗುಂಡ್ಪಿನ್ಗಳನ್ನು ಹಾಕ್ಕೊಂಡ್ಬಿಟ್ರೆ ಬೆಸ್ಟು. ಕಟ್ ಮಾಡೋವಾಗ ಹೆಚ್ಚು ಕಮ್ಮಿ ಬರೋದಿಲ್ಲ. ಈ ರೀತಿ ಒಂದೆರಡು ಗುಂಡ್ಪಿನ್ಗಳನ್ನು ಹಾಕ್ಕೊಂಡ್ಬಿಡಿ. ಈ ರೀತಿ ಗುಂಡ್ಪಿನ್ಗಳನ್ನು ಹಾಕ್ಕೊಳ್ಳಿ. ನನ್ನ ಕಡೆ ಓಪನ್ ಇದೆ ಇದು ಬಟ್ಟೆ, ಆ ಕಡೆ ಫೋಲ್ಡಿಂಗ್ ಇದೆ. ಈಗ ನಾನು ಮೊದಲಿಗೆ ಬ್ಲೌಸ್ನ ಬ್ಯಾಕ್ ಪಾರ್ಟ್ ಏನಿದೆ ಇದನ್ನು ಕಟ್ ಮಾಡೋಕ್ಕೆ ಯಾವ ರೀತಿ ಇಟ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ, ಈ ಕಡೆ ಫೋಲ್ಡಿಂಗ್ ಇದೆ. ಈ ಫೋಲ್ಡಿಂಗು ನಾನು ಮೇನ್ ಕ್ಲಾತ್ನ ಫೋಲ್ಡ್ ಮಾಡಿದ್ದೀನಲ್ವ, ಆ ಸೈಡು ಬರೋ ಹಾಗೆ ಇಟ್ಕೊಳ್ತೀನಿ. ನೋಡಿ, ಈ ಕಡೆ ಓಪನ್ ಇದೆ, ಈ ಕಡೆ ಫೋಲ್ಡಿಂಗ್ ಇದೆ. ಫೋಲ್ಡಿಂಗ್ ಇರೋ ಕಡೆನೇ ಅದು ಫೋಲ್ಡಿಂಗ್ ಬರೋ ರೀತಿ ಇಟ್ಕೊಳ್ಳಿ. ಆಲ್ರೆಡಿ ನಾನು ಲೈನಿಂಗಲ್ಲೇ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ. ಸೊ ಅಷ್ಟೊಂದೇನು ಎಕ್ಸ್ಟ್ರಾ ಬಿಡೋದು ಬೇಡ. ಮೇನ್ ಕ್ಲಾತಲ್ಲಿ ಕಟ್ ಮಾಡೋವಾಗ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟರೆ ಸಾಕು. ಈಗ ಫ್ರಂಟ್ ಸೈಡನ್ನ ಓಪನ್ ಬರೋ ಕಡೆ ಇಟ್ಕೋಬಹುದು, ಏನಾಗಲ್ಲ. ಫೋಲ್ಡಿಂಗ್ ಬೇಡ ಫ್ರಂಟ್ ಸೈಡ್, ಯಾಕೆಂದರೆ ಓಪನ್ ಇರುತ್ತೆ. ಬ್ಯಾಕ್ ಸೈಡ್ ಇಟ್ಕೋಬೇಕಾದ್ರೆ ನೋಡ್ಕೊಂಡು ಇಟ್ಕೊಳ್ಳಿ. ಇವಾಗ ಕ್ರಾಸ್ ಬೆಲ್ಟು ಪೀಸು ನೋಡಿ, ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು. ಹೀಗೆ ಇಟ್ಕೋಬೇಕು ಅಂತ ಏನಿಲ್ಲ, ಬಟ್ ಲೆಂತ್ ವೈಸ್ ಬಂದರೆ ಒಳ್ಳೆಯದು. ಬ್ಲೌಸ್ ಪೀಸ್ ಯಾವಾಗಲೂ ಲೆಂತ್ ವೈಸ್ ಕಟ್ ಮಾಡಿ ಹೊಲಿದ್ರೇ ಬಟ್ಟೆ ಬೇಗ ಹಾಳಾಗೋದು ಇಲ್ಲ, ನಮಗೆ ಹಾಕ್ಕೊಂಡಾಗಲೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಸ್ಲೀವ್ಸ್ ಸ್ವಲ್ಪ ಲೆಂತ್ ಇದು ವಿಡ್ತ್ ಕಡಿಮೆ ಇತ್ತು, ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗಿಗೆ. ಆದ್ದರಿಂದ ನಾನು ಮೇನ್ ಕ್ಲಾತ್ ಮಾತ್ರ ಫುಲ್ ಕಟ್ ಮಾಡ್ಕೊಳ್ತೀನಿ, ಆಮೇಲೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಗುಂಡ್ ಪಿನ್ ಹಾಕೊಳ್ತಾ ಇದ್ದೀನಿ. ಬಟ್ಟೆಗೆ ನಾವು ಕಟ್ ಮಾಡುವಾಗ ಜಾರೋದಿಲ್ಲ ಅವಾಗ. ಈ ರೀತಿ ಎಲ್ಲ ಗುಂಡ್ ಪಿನ್ಗಳನ್ನ ಹಾಕೊಂಡ್ಬಿಟ್ರೆ ಈ ಬಟ್ಟೆ ಜಾರೋದಿಲ್ಲ. ಕಾಟನ್ ಕ್ಲಾತ್ ಆದರೆ ಜಾರಲ್ಲ, ಈ ಬಟ್ಟೆ ತುಂಬ ಜಾರುತ್ತೆ. ಆದ್ದರಿಂದ ಒಂದೆರಡು ಗುಂಡ್ ಪಿನ್ಗಳನ್ನ ಹಾಕೊಂಡ್ಬಿಟ್ರೆ ನಾವು ಮೆಜರ್ಮೆಂಟ್ ಏನು ಮಾಡಿರ್ತೀವಿ ಅದು ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡೋವಾಗ ಕರೆಕ್ಟಾಗಿ ಬರುತ್ತೆ, ಹೆಚ್ಚು ಕಮ್ಮಿ ಆಗಲ್ಲ. ನೋಡಿ, ಇದು ಮೇಯ್ನು ನಮಗೆ ಬೇಕಾಗಿರೋಂಥ ಮೆಜರ್ಮೆಂಟ್ ಕ್ಲಾತ್. ಇದು ಇಷ್ಟು ಬೇಕು. ಎಕ್ಸ್ಟ್ರಾ ಬಟ್ಟೆ ನೆಕ್ ಪೀಸು ಅದೆಲ್ಲ ಉಳಿದಿದ್ದ ಬಟ್ಟೆನಲ್ಲಿ ನಾವು ಮಾಡ್ಕೋಬೋದು. ಇಷ್ಟು ಬ್ಲೌಸ್ ಹೊಲಿಬೇಕಾದ್ರೆ ನಮಗೆ ಇಷ್ಟು ಮೇಯ್ನು ಬೇಕೇ ಬೇಕು. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾವು ನೋಡಿಕೊಂಡು ಹಾಕೋಬೇಕು. ಈಗ ನಾನು ಕಟ್ ಮಾಡ್ತೀನಿ. ಲೈನಿಂಗ್ ಕ್ಲಾತ್ ಸ್ವಲ್ಪ ಶಾರ್ಟೇಜ್ ಇತ್ತು, ಅದು ಅಟ್ಯಾಚ್ ಮಾಡ್ಕೋಬೇಕು ಸ್ಲೀವ್ಸ್ಗೆ. ಅದಕ್ಕೆ ನಾನು ಇವಾಗ ಮೇನ್ ಕ್ಲಾತಲ್ಲಿ ಹೀಗೆ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಮೇಲ್ಗಡೆನೂ ಕೂಡ ಒಂದು 1/4 ಇಂಚ್ ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಮಾಡೋವಾಗ ಹೆಚ್ಚು ಕಮ್ಮಿ ಆಗಬಾರ್ದು. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಫ್ರಂಟ್ ಸೈಡು ನೋಡಿಕೊಂಡು ಕಟ್ ಮಾಡಬೇಕು. ಸುತ್ತ ಒಂದು 1/4 ಇಂಚು ಇಲ್ಲ 1/2 ಇಂಚು ಎಕ್ಸ್ಟ್ರಾ ಬಿಡಿ, ಪರವಾಗಿಲ್ಲ. ಕಡಿಮೆ ಆಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಬ್ಲೌಸು. ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಬೇಕು. ನಾವೆಷ್ಟು ನಿಧಾನವಾಗಿ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸ್ವಲ್ಪ ಕಡಿಮೆ ಬಂದ್ರೂ ವೇಸ್ಟ್ ಆಗಿಬಿಡುತ್ತೆ, ಆಮೇಲೆ ಪ್ಯಾಚ್ ಮಾಡೋಕ್ಕಾಗಲ್ಲ. ಮೇನ್ ಕ್ಲಾತು ಲೈನಿಂಗ್ ಕ್ಲಾತ್ ಬೇಕಾದರೆ ಏನಾದರೂ ಮಾಡ್ಬೋದು. ಮೇನ್ ಕ್ಲಾತು ನಮಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಬಟ್ಟೆ ಬೇಕೇ ಬೇಕು. ಕ್ರಾಸ್ ಪೀಸನ್ನು ಅಷ್ಟೇ ನಾನು ಸ್ಟಿಚ್ ಮಾಡಿದ್ಮೇಲೆ ಕರೆಕ್ಟಾಗಿ ಲೆವೆಲ್ ನೋಡ್ಕೊಂಡು ಕಟ್ ಮಾಡ್ತೀನಿ.
ಈಗ ಸುತ್ತ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಬಟ್ಟೆ, ಅದಕ್ಕೂ ಕೂಡ ನೋಡಿ ಫ್ರಂಟ್ ಸೈಡ್ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿಕೊಂಡು ಕಟ್ ಮಾಡಿ. ಬಟ್ಟೆ ಮೇನ್ ಕ್ಲಾತು ಜರುಗಿರುತ್ತೆ ಒಂದೊಂದು ಸಲ ನಾವು ಕಟ್ ಮಾಡೋವಾಗ. ನೋಡಿಕೊಂಡು ಸುತ್ತ ಒಂದು 1/4 ಇಂಚು 1/2 ಇಂಚು ಬಿಟ್ಟು ಕಟ್ ಮಾಡಿ. ಈಗ ಎಲ್ಲ ಕಟ್ಟಾಗಿದೆ ನೋಡಿ. ಬ್ಯಾಕ್ ಸೈಡು ಕೂಡ ನಾನು ಎಕ್ಸ್ಟ್ರಾ ಬಟ್ಟೆ ಲೈನಿಂಗಲ್ಲೇ ಬಿಟ್ಟಿದ್ದೀನಿ ಫೋಲ್ಡಿಂಗಿಗೆ. ಇದು ಅಷ್ಟೇ ಸಾಕಾಗುತ್ತೆ. ನಾನು ಬ್ಯಾಕ್ ಸೈಡಲ್ಲಿ ಪೀಸ್ ಕೊಟ್ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ. ಸುತ್ತ ಹೀಗೆ ಕಟ್ ಮಾಡ್ಕೊಳ್ಳಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಷ್ಟೇ, ಈಗ ಕಟ್ ಮಾಡ್ಕೊಳ್ಳಿ. ಉಳ್ದಿದ್ದ ಬಟ್ಟೆ ನೆಕ್ ಪೀಸ್ಗೆಲ್ಲ ಬೇಕಾಗುತ್ತೆ ನೋಡಿ. ಈಗ ಬ್ಯಾಕ್ ಸೈಡ್ನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮೇಯ್ನ್ ಕ್ಲಾತ್ನ ಕೆಳಗಡೆ ಇಟ್ಕೊಂಡಿದ್ದೀನಿ, ಲೈನಿಂಗ್ ಕ್ಲಾತ್ನ ಮೇಲೆ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಳ್ಳಿ ನೀಟಾಗಿ. ಸುತ್ತ ನೋಡಿಕೊಂಡು ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸುತ್ತ ನೋಡಿ. ನೋಡಿ ಈ ಥರ ಹಾಕ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಲೂಸ್ ಸ್ಟಿಚ್ ಇಟ್ಕೊಳ್ಳಿ, ಟಾಕ ಅಂತ ಹೇಳ್ತೀವಲ್ಲ ಹಾಗೆ. ಯಾಕೆ ಅಂದರೆ ನಾವು ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇರೋದಕ್ಕೋಸ್ಕರ ಸ್ಟಿಚ್ ಆಗ್ತಾ ಇರೋದು. ಸೊ ಇದು ಲೂಸ್ ಸ್ಟಿಚ್ ಇದ್ರೂ ಪರವಾಗಿಲ್ಲ, ಬೇಗ ಆಗುತ್ತೆ. ಈ ರೀತಿ ಹಾಕ್ಕೊಂಡು ಫುಲ್ ಯಾವ ರೀತಿ ಲೈನಿಂಗ್ ಬಟ್ಟೆ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀವೋ ಅದೇ ಶೇಪಲ್ಲಿ ನೀಟಾಗಿ ರಿಂಕಲ್ಸ್ ಬರದೇ ಇರೋ ಥರ, ಸುಕ್ಕಾಗದೇ ಇರೋ ಥರ ನೋಡ್ಕೊಳ್ಳಿ. ನಿಮಗೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡೋಕ್ಕಾಗಲ್ಲ, ರಿಂಕಲ್ಸ್ ಬರುತ್ತೆ ಅಂದರೆ ಮೇಯ್ನ್ ಕ್ಲಾತ್ನ ಮೇಲೆ ಇಟ್ಕೊಂಡು ಲೈನಿಂಗ್ ಕ್ಲಾತ್ನ ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬಹುದು. ಆವಾಗ ರಿಂಕಲ್ಸ್ ಬಂದರೆ ಕಾಣಿಸುತ್ತೆ ನಿಮಗೆ ನೋಡಿ. ಈ ಥರ ಫುಲ್ ಸ್ಟಿಚ್ ಮಾಡ್ಕೊಳ್ಳಿ ಸುತ್ತ ನೋಡಿ. ನಾನಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಮಾರ್ಜಿನ್ ಬಿಟ್ಟಿದ್ದೀನಲ್ವಾ, ಅಲ್ಲಿ ಪೀಸ್ ಕೊಟ್ಟು ನಾನು ಫೋಲ್ಡ್ ಮಾಡ್ತೀನಿ ನೋಡಿ. ಈ ಥರ ರಿಂಕಲ್ಸ್ ಬರದೇ ಇರೋ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಿ. ಲಾಸ್ಟ್ ಟೈಮ್ ನಾನು ಸ್ಟಿಚಿಂಗ್ ಮಾಡೋದು ತೋರಿಸಿದ್ದೆ, ಬಟ್ ಲೈನಿಂಗ್ ಅಟ್ಯಾಚ್ ಮಾಡೋದು ತೋರಿಸಿರಲಿಲ್ಲ. ಲೈನಿಂಗ್ ಅಟ್ಯಾಚ್ ಮಾಡೋದು ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಅಟ್ಯಾಚ್ ಮಾಡ್ತಾರೆ ನೋಡಿ. ಈ ರೀತಿ ಮಾಡಿದ್ರೆ ಈಸಿ ಆಗುತ್ತೆ. ಈ ರೀತಿ ಲೂಸ್ ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ಇವಾಗ ನಾನು ಸ್ಲೀವ್ಸ್ ತೋರಿಸ್ತಾ ಇದ್ದೀನಿ. ಈ ರೀತಿ ಫಿನಿಶಿಂಗ್ ಬರುತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು. ನಾನು ಮೇಲೆ ಸ್ಟಿಚಿಂಗ್ ಕಾಣಿಸೋದಿಲ್ಲ, ಲೈನಿಂಗ್ ಮೇಲೆ ಮಾತ್ರ ಸ್ಟಿಚಿಂಗ್ ಬರೋ ಹಾಗೆ ಮಾಡ್ತೀನಿ. ಎಮ್ಮಿಂಗ್ ಕೂಡ ಬೇಕಾಗಿಲ್ಲ ನೋಡಿ. ಈ ಥರ ಇರುತ್ತೆ. ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ನಾವು ಲೈನಿಂಗ್ ಕ್ಲಾತ್ ನಾವು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಿ ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ, ಒಂದು 1/2 ಇಂಚು 1/4 ಇಂಚ್ ಬಿಟ್ಟಿರ್ತೀವಿ. ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಾವು ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬಟ್ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ. ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಸ್ಲೀವ್ಸ್ಗೆ. ಲೈನಿಂಗ್ ಕ್ಲಾತ್ ಇದು. ಮೇನ್ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಇದಕ್ಕೆ ಅಂತ ತೋರಿಸ್ತೀನಿ ನೋಡಿ. ಇದು ಮೇನ್ ಕ್ಲಾತು. ಇದನ್ನು ಸ್ವಲ್ಪ 1/4 ಇಂಚ್ ಅಷ್ಟೇ ಫೋಲ್ಡ್ ಮಾಡ್ಕೊಳ್ಳಿ, ಒಂದು ಸ್ಟಿಚ್ ಅಷ್ಟು, ಒಂದೇ ಒಂದು ಸ್ವಲ್ಪ ಅಷ್ಟೇ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಏಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ಅಟ್ಯಾಚ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ, ಈಸಿ ಅನಿಸುತ್ತೆ ನೋಡಿ. ಇದು ಸೀದಾ ಇಟ್ಕೊಂಡಿದ್ದೀನಿ ಬಟ್ಟೆನ, ಇದು ಉಲ್ಟಾ ನೋಡಿ ಫೋಲ್ಡಿಂಗ್ ಮಾಡಿರೋದು. ಇದು ಸೀದಾ ಈ ರೀತಿ ಹಾಕ್ಕೊಳ್ಳಿ. ಮತ್ತು ಇದು ಮೇನ್ ಕ್ಲಾತ್ ಇದೆಯಲ್ಲ ಅದು ಕೂಡ ಸೀದಾನೇ ಹಾಕ್ಕೊಳ್ಳಿ ಈ ರೀತಿ ಅಪೋಸಿಟಾಗಿ. ಅದು ಸೀದಾ ಇದೆ, ಇದು ಸೀದಾ ಇದೆ. ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ನೀವು ಫೋಲ್ಡಿಂಗ್ ಮಾಡಿರ್ತೀರಲ್ಲ ಲೈನಿಂಗ್ ಕ್ಲಾತು, ಆ ಸ್ಟಿಚ್ ಮೇಲೆ ಬರೋ ಹಾಗೆ ಇದನ್ನು ಈ ಬಟ್ಟೆನ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಈ ಮೇನ್ ಕ್ಲಾತ್ನ ಇಟ್ಕೊಂಡು ಆ ತುದಿಯಲ್ಲಿ ಸ್ಟಿಚಿಂಗ್ ಬರಬೇಕು ನೋಡಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ, ಲೈನಿಂಗ್ ಮೇಲೆ ಮಾತ್ರ ಸ್ಟಿಚಿಂಗ್ ಬೀಳುತ್ತೆ, ಮೇನ್ ಕ್ಲಾತ್ ಮೇಲೆ ಕಾಣಿಸೋದಿಲ್ಲ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ.
ಇದೇ ಥರ ಬ್ಯಾಕ್ ಸೈಡ್ ಬ್ಯಾಕ್ ಪಾರ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಅದು ಕೂಡ ಮಾಡಬಹುದು. ಬಟ್ ನಾನು ಅದಕ್ಕೆ ಪೀಸ್ ಕೊಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಏಕೆಂದರೆ ಆ ಬಟ್ಟೆ ಆಮೇಲೆ ಎಕ್ಸ್ಪೆಂಡ್ ಆಗಲ್ಲ. ನೋಡಿ ಈ ಥರ ಬರುತ್ತೆ. ಇದನ್ನು ಫೋಲ್ಡ್ ಮಾಡಬಾರ್ದು, ಈ ರೀತಿ ಮೇನ್ ಕ್ಲಾತ್ನ ಅದ್ರ ಮೇಲೆ ಬರೋ ಹಾಗೆ ತಿರುಗಿಸ್ಬೇಕು ಅಷ್ಟೇ, ಫೋಲ್ಡ್ ಮಾಡಬಾರ್ದು. ನಾವು ಯಾವ ರೀತಿ ಸ್ಟಿಚ್ ಮಾಡಿರ್ತೀವೋ ಅದೇ ರೀತಿ ಇರಲಿ, ಅದ್ರ ಮೇಲೆ ಮೇನ್ ಕ್ಲಾತ್ನ ಬರೋ ಹಾಗೆ ತಿರುಗಿಸಿದ್ದೀನಿ ಅಷ್ಟೇ. ಈಗ ಒಂದು ಎಡ್ಜಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಇದನ್ನು ಫೋಲ್ಡ್ ಆಗಬಾರ್ದು, ಆ ಥರ ಈ ರೀತಿ ಹಾಕೋಬೇಕು. ನೋಡಿ ಸ್ಟಿಚಿಂಗ್ ಇವಾಗ ಲೈನಿಂಗ್ ಮೇಲೆ ಮಾತ್ರ ಕಾಣಿಸುತ್ತೆ, ಮೇಲ್ಗಡೆ ಕಾಣಿಸೋದಿಲ್ಲ. ಈ ರೀತಿ ಇಟ್ಕೊಂಡು ಒಂದು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಬರುತ್ತೆ. ನೋಡಿ ಫುಲ್ ಎಡ್ಜಲ್ಲಿ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ. ಇವಾಗ ನಾವು ನೋಡಿ ಒಳಗಡೆ ಲೈನಿಂಗ್ ಕಾಣಿಸ್ತಾ ಇದೆಯಲ್ವಾ, ಅದೇ ಶೇಪಲ್ಲಿ ನಾವು ಸ್ಟಿಚ್ ಹಾಕೋಬೋದು. ನೋಡಿ ಒಳಗಡೆ ಸ್ಟಿಚ್ ಇದೆ, ಮೇಲೆ ಕಾಣಿಸ್ತಾ ಇಲ್ಲ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಸುತ್ತ ನಾನು ಸ್ಟಿಚ್ ಹಾಕ್ತೀನಿ. ಲೈನಿಂಗ್ ಶೇಪ್ ಕಾಣಿಸುತ್ತಲ್ಲ ಅದ್ರ ಮೇಲೇ ಸ್ಟಿಚ್ ಹಾಕ್ತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡ್ಬೋದು. ಆ ಶೇಪಲ್ಲೇ ನೀಟಾಗಿ ನೀಡಲ್ಲಿ ತಿರುಗಿಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ರಿಂಕಲ್ಸ್ ಬರದೇ ಇರೋ ಥರ ನೋಡಿಕೊಂಡು ಬಟ್ಟೆನ ತುಂಬ ಎಳಿಲೂಬಾರ್ದು, ನೋಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಮಾಡಬೇಕು. ಒಳಗಡೆ ಶೇಪ್ ಯಾವ ಥರ ಇದೆ ಲೈನಿಂಗು ಅದೇ ಥರ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಲೈನಿಂಗೇ ಮೇಲೆ ಬರೋ ಥರ ಇಟ್ಕೊಂಡು ಕೂಡ ಸ್ಟಿಚ್ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ರಿಂಕಲ್ಸ್ ಏನಾದ್ರು ಇದ್ದರೆ ಗೊತ್ತಾಗುತ್ತೆ ನಮಗೆ. ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡೋವಾಗಲೇ ಸರಿಯಾಗಿ ಸ್ಟಿಚ್ ಮಾಡ್ಬೋದು. ಈ ಥರ ಕ್ಲಾತು ಮೈನ್ ಕ್ಲಾತ್ ಈ ರೀತಿ ಜಾರೋ ಥರ ಇದ್ದರೆ ಈ ರೀತಿ ಮಾಡೋದು ಬೆಸ್ಟು. ಆಮೇಲೆ ನಾನು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡಿ ಹಾಕ್ತೀನಿ. ಲೈನಿಂಗ್ ಶೇಪ್ ಏನಿದೆ ಅದನ್ನು ಮಾತ್ರ ನೋಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡಿ ಹಾಕಬೇಕು. ಸೈಡಿಂದೆಲ್ಲ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಬೇಕು. ನಾನು ಇವಾಗ ಫ್ರಂಟ್ ಸೈಡ್ ಯಾವ ರೀತಿ ಅಟ್ಯಾಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೇಮ್ ಯಾವ ರೀತಿ ಇದೆ ಆ್ಯಸ್ ಯೂಶುವಲ್ ಅದೇ ರೀತಿ ಇಟ್ಕೊಂಡು ಸುತ್ತ ಅಟ್ಯಾಚ್ ಮಾಡ್ತೀನಿ ಅಷ್ಟೇ, ಇದೇನಿಲ್ಲ. ನಿಮಗೆ ರಿಂಕಲ್ಸ್ ಬರುತ್ತೆ ಅನ್ನೋದಾದರೆ ಮೇನ್ ಕ್ಲಾತ್ನೇ ಮೇಲೆ ಇಟ್ಕೊಂಡು ಲೈನಿಂಗ್ ಕ್ಲಾತ್ ಒಳಗಡೆ ಹೋಗೋ ಥರ ಈ ರೀತಿ ಇಟ್ಕೊಂಡು ನೋಡಿ ಲೈನಿಂಗ್ ಕಾಣಿಸುತ್ತಲ್ವಾ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಆವಾಗ ರಿಂಕಲ್ಸ್ ಇದ್ದರೆ ನಮಗೆ ಕಾಣಿಸುತ್ತೆ, ಮೇಲ್ಗಡೆ ರಿಂಕಲ್ಸ್ ಬರಲ್ಲ. ಆವಾಗ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ ತೋರಿಸ್ತೀನಿ ನಾನೀಗ. ಮೇನ್ ಯಾವ್ದು ಬೇಕೋ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ. ಆಮೇಲೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿ ಹಾಕಬೇಕು. ನಾವು ಲೈನಿಂಗ್ ಏನು ಕಟ್ ಮಾಡಿದ್ದೀವಿ ಅದು ಮೆಜರ್ಮೆಂಟ್ ಪ್ರಕಾರ ಕರೆಕ್ಟ್ ಮೆಜರ್ಮೆಂಟ್ಗೆ ಕಟ್ ಮಾಡಿದ್ದೀವಿ. ನೋಡಿ ಸ್ಟಿಚ್ ಹಾಕಿದ್ದೀನಿ. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ಹಾಕಬೇಕು. ಲೈನಿಂಗ್ ಅಟ್ಯಾಚ್ ಮಾಡೋವಾಗ ನಾವು ಸರಿಯಾಗಿ ರಿಂಕಲ್ಸ್ ಎಲ್ಲ ನೋಡ್ಕೊಂಡಲ್ಲೇ ಅಟ್ಯಾಚ್ ಮಾಡಿದ್ರೆ ಬ್ಲೌಸ್ ಹಾಕ್ಕೊಂಡಾಗ ನಾವು ಎಷ್ಟೇ ಕರೆಕ್ಟಾಗಿ ಮೆಜರ್ಮೆಂಟ್ ಕಟ್ ಮಾಡಿದರೂ ಸಹ ನಾವು ಹಾಕ್ಕೊಂಡಾಗ ನೀಟಾಗಿ ಕಾಣಿಸೋದಿಲ್ಲ. ಏನೋ ಲೂಸ್ ಥರ ಕಾಣಿಸುತ್ತೆ. ಮೇಲ್ಗಡೆ ಕ್ಲಾತ್ ಮಾತ್ರ ಲೂಸ್ ಇರುತ್ತೆ, ಒಳಗಡೆ ಲೈನಿಂಗು ಫಿಟ್ಟಿಂಗ್ ಇರುತ್ತೆ. ಆವಾಗ ನಮಗೆ ಕಂಫರ್ಟಬಲ್ ಇದ್ರೂ ನೋಡೋರಿಗೆ ಬ್ಲೌಸು ಲೂಸ್ ಥರ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಅದರಿಂದ ಕರೆಕ್ಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡಿ. ಅದಕ್ಕೆ ಮುಂಚೆ ನೀವು ಲೈನಿಂಗ್ನ ಶಿಂಕ್ ಮಾಡಿ ಐರನ್ ಮಾಡಿ ಕಟ್ ಮಾಡೋದು ಒಳ್ಳೆಯದು. ಯಾಕೆ ಅಂದರೆ ಬ್ಲೌಸ್ ಹಾಗೆ ಅಟ್ಯಾಚ್ ಮಾಡಿದ್ರೆ ಆಮೇಲೆ ವಾಶ್ ಮಾಡಿದಾಗ ಲೈನಿಂಗ್ ಶಿಂಕ್ ಆಗಿಬಿಟ್ರೆ ಒಳಗಡೆ ಕ್ಲಾತು ತುಂಬ ಟೈಟ್ ಆಗುತ್ತೆ, ಮೇಲ್ಗಡೆ ಕ್ಲಾತು ಲೂಸ್ ಬಂದುಬಿಡುತ್ತೆ. ನೋಡಿ ಈ ರೀತಿ ಸುತ್ತ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈಗ ಎಕ್ಸ್ಟ್ರಾ ಏನಿದೆ ಆ ಬಟ್ಟೆನೆಲ್ಲ ನಾವು ಕಟ್ ಮಾಡಬೇಕು.
ಲೈನಿಂಗ್ ಕ್ಲಾತ್ ಮಾತ್ರ ಬಿಟ್ಟು ಸುತ್ತ ಇರೋ ಅಂಥ ಎಕ್ಸ್ಟ್ರಾ ಕ್ಲಾತ್ನ ಈ ರೀತಿ ಕಟ್ ಮಾಡಬೇಕು. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಇದೇ ರೀತಿ ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ನೋಡಿ, ಇನ್ನು ನಾನು ಕ್ರಾಸ್ ಬೆಲ್ಟ್ ಎಲ್ಲ ಅಟ್ಯಾಚ್ ಮಾಡೋದು ತೋರಿಸ್ತೀನಿ. ಲಾಸ್ಟ್ ಟೈಮು ಗೊತ್ತಾಗಿಲ್ಲ ಅಂತ ಹೇಳಿದರು, ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ ಅಂತ ಇದ್ದೀನಿ. ಇದು ಆಯಿತು, ಸ್ಲೀವ್ಸು ತೋರಿಸಿದ್ದೀನಿ. ಈಗ ನೆಕ್ಸ್ಟು ನೋಡಿ, ಸ್ಲೀವ್ಸನ್ನು ಸಹ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಾಕ್ಬಿಡ್ಬೇಕು. ಒಂದು ಸಲ ಅಟ್ಯಾಚ್ ಮಾಡಿಕೊಂಡು ಎಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಾಕ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದು. ನೋಡ್ಕೊಂಡು ಕಟ್ ಮಾಡಿ. ಇದು ಬ್ಯಾಕ್ ಸೈಡ್ ಪಾರ್ಟ್ ನಾನು ತೋರಿಸಿದ್ನಲ್ಲ ನೋಡಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ವಲ್ಲ ಆ ಥರ ಬ್ಯಾಕ್ ಸೈಡ್ನೂ ಕೂಡ ಅಟ್ಯಾಚ್ ಮಾಡಬಹುದು ಲೈನಿಂಗಿಗೆ. ಬಟ್ ನನಗೆ ಅದು ಅಷ್ಟು ಫಿನಿಶಿಂಗ್ ಅಷ್ಟು ಬ್ಯಾಕ್ ಸೈಡು ಅಷ್ಟು ನೀಟಾಗಿ ಬರಲ್ಲ. ಪೀಸ್ ಕೊಟ್ಟು ನೀವು ಹೊಲ್ದು ನೋಡಿ, ನೀಟಾಗಿ ಬರುತ್ತೆ. ಸ್ಲೀವ್ಸ್ಗೆ ಬೇಕಾದರೆ ಆ ರೀತಿ ಅಟ್ಯಾಚ್ ಮಾಡಿ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಸ್ಟ್ರೈಟ್ ಪೀಸ್ನ ಒಂದು ಪೀಸ್ ಸ್ಟ್ರೈಟ್ ಪೀಸೇ ಸಾಕಿದ್ದಕ್ಕೆ, ಕ್ರಾಸ್ ಪೀಸ್ ಏನು ಬೇಡ. ಬ್ಯಾಕ್ ಸೈಡು ನಾನು ಸ್ಟಿಚಿಂಗ್ ಮಾರ್ಜಿನ್ ಅಂತ 1/2 ಇಂಚ್ ಅಂತ ಎಕ್ಸ್ಟ್ರಾ ಮಾಡಿಬಿಟ್ಟಿರ್ತೀನಿ. ಅಷ್ಟನ್ನು ಮಾತ್ರ ನಾವು ಇವಾಗ ಸ್ಟಿಚ್ ಮಾಡಬೇಕು. ನೋಡಿ, ಈ ಪೀಸ್ನ ಹೀಗೆ ಇಟ್ಕೊಂಡು 1/2 ಇಂಚ್ಗೆ ಸ್ಟಿಚಿಂಗ್ ಮಾರ್ಜಿನ್ ಏನಿದೆ ಅಷ್ಟು ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಎಮ್ಮಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಮ್ಮಿಂಗ್ ಮಾಡಿದ್ರೇ ಇದು ಫಿನಿಶಿಂಗ್ ನೀಟಾಗಿ ಬರೋದು. ಹಾಗೆ ಸ್ಟಿಚ್ ಮಾಡಿದ್ರೆ ಅಷ್ಟು ಕ್ಲಿಯರಾಗಿ ಇರಲ್ಲ. ಆದ್ದರಿಂದ ಈ ಬ್ಯಾಕ್ ಸೈಡ್ಗೆ ಈ ರೀತಿ ಮಾಡ್ತೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರೋ ಅಷ್ಟಕ್ಕೆ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು ಆ ಕಡೆ ತಿರುಗಿಸ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ ಲೈನಿಂಗ್ ಕ್ಲಾತ್ ಮೇಲೆ. ಇದು ಲೈನಿಂಗ್ ಕ್ಲಾತು ಸ್ಟ್ರೈಟ್ ಪೀಸ್ ಆದರೂ ಪರವಾಗಿಲ್ಲ. ಬಟ್ ನೆಕ್ ಪೀಸ್ಗೆ ನಾವು ಅಟ್ಯಾಚ್ ಮಾಡುವಾಗ ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡಬೇಕು. ಇದು ಸ್ಟ್ರೈಟ್ ಇರೋದ್ರಿಂದ ನಾವು ಸ್ಟ್ರೈಟ್ ಪೀಸ್ನೇ ಅಟ್ಯಾಚ್ ಮಾಡ್ಬೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಒಂದು 1/4 ಇಂಚ್ ಫೋಲ್ಡ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ತಾಯಿದ್ದೀನಿ ಎಮ್ಮಿಂಗಿಗೆ. ನೋಡಿ, ಈ ರೀತಿ 1/4 ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈಗ ನೀಟಾಗಿ ಈ ಥರ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಇದು ಆಯಿತು ಬ್ಯಾಕ್ ಸೈಡಿಂದು. ನೋಡಿ, ಈ ರೀತಿ ಫುಲ್ಲು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಆಮೇಲೆ ಎಮ್ಮಿಂಗ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಬರುತ್ತೆ. ಈಗ ಕ್ರಾಸ್ ಬೆಲ್ಟ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಸರಿಯಾಗಿ ತೋರಿಸಿಲ್ಲ ಅಂತ ಅಂದರೆ, ಆದ್ದರಿಂದ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಇದು 4 ಲೇಯರ್ ಇದೆ ಲೈನಿಂಗ್ ಕ್ಲಾತು, ಇದು 2 ಲೇಯರ್ ಇದೆ ಮೇಯ್ನ್ ಕ್ಲಾತು. ನೋಡಿ, ಇದು ಲೈನಿಂಗ್ ಕ್ಲಾತ್ನ 2 ಲೇಯರ್ ತೊಗೊಂಡು ಈ ರೀತಿ ಆಪೋಸಿಟ್ ಬರೋ ಹಾಗೆ ಈ ರೀತಿ ಇಟ್ಕೊಳ್ಳಿ. ಇದು ಲೈನಿಂಗ್ ಬಟ್ಟೆನಲ್ಲಿ ಕಟ್ ಮಾಡ್ಕೊಂಡಿರೋದು. ಇದು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆಪೋಸಿಟ್ ಬರೋ ಹಾಗೆ 2 ಪೀಸ್ನ ಇಟ್ಕೊಳ್ಳಿ. ಒಂದೊಂದು ಸೈಡ್ಗೆ 3 ಪೀಸ್ ಬರಬೇಕು. ಇದು ಮೇಯ್ನ್ ಕ್ಲಾತ್ ಒಂದು ಬರಬೇಕು ಅದ್ರ ಮೇಲೆ. ಅದನ್ನು ನಾನು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿಲ್ಲ, ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಟ್ ಮಾಡ್ತೀನಿ. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ನಾವು ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಟ್ಟಿರ್ತೀವಿ ಅಷ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡ್ ತೋರಿಸ್ತೀನಿ ನೋಡಿ. ನೋಡಿ, ಮೇಯ್ನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ 3 ಪೀಸ್ ಇದೆ ಒಟ್ಟು. ಈ ರೀತಿ ನೀಟಾಗಿ ಜೋಡಿಸ್ಕೊಂಡು 1/2 ಇಂಚ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, 1/2 ಇಂಚ್ ಕರೆಕ್ಟಾಗಿ ಸ್ಟಿಚಿಂಗ್ ಹಾಕೋಬೇಕು. ನೋಡಿ, ಈ ಥರ.
ಈ ರೀತಿ 1/2 ಇಂಚ್ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಅಷ್ಟೇ ಆಪೋಸಿಟ್ ಬರೋ ರೀತಿ ಶೇಪ್ ನೋಡಿಕೊಂಡು ಇಟ್ಕೋಬೇಕು. ಕನ್ಫ್ಯೂಸ್ ಆಗುತ್ತೆ ಇದು ಸ್ಟಿಚ್ ಮಾಡೋವಾಗ, ನೋಡಿಕೊಂಡು ಸ್ಟಿಚ್ ಮಾಡಿ. ಇವಾಗ ನೋಡಿ 2 ಲೇಯರ್ ಒಂದು ಕಡೆ ಬರಬೇಕು, 1 ಲೇಯರ್ ಒಂದು ಕಡೆ ಬರಬೇಕು. ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಒಂದು ಸೈಡು ತಿರುಗಿಸಿ ಒಳಗಡೆ ಹೋಗುತ್ತಲ್ಲ ಲೈನಿಂಗ್ ಕ್ಲಾತು, ಅದನ್ನು ಆ ಕಡೆ ಸ್ಟಿಚ್ ಹಾಕ್ಕೋಬೇಕು. ಒಂದು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಕಡೆ ಆ ಕಡೆ ತಿರುಗಿಸ್ಕೊಂಡು ಇವಾಗ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಲೈನಿಂಗ್ ಕ್ಲಾತ್ ಮೇಲೆ ಸ್ಟಿಚ್ ಬರ್ತಾ ಇದೆ. ಎರಡು ಕ್ರಾಸ್ ಬೆಲ್ಟನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಆವಾಗ ಹೆಚ್ಚು ಕಮ್ಮಿ ಬರಲ್ಲ. ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ರೀತಿ ತಿರುಗಿಸ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಈಗ ನಮಗೆ ನೀಟಾಗಿ ಕಾಣಿಸ್ತಾ ಇದೆ. ಇದು ಮೇಲೆ ಎಕ್ಸ್ಟ್ರಾ ಮೇನ್ ಕ್ಲಾತ್ ಏನಿದೆ ಅದು ಎಕ್ಸ್ಟ್ರಾ ಇರೋದನ್ನೆಲ್ಲ ನಾವು ಕಟ್ ಮಾಡಬೇಕು. ನೋಡಿ ಸ್ಟಿಚಿಂಗ್ ಒಳಗಡೆ ನಾವು ಹಾಕಿರೋದು ಕಾಣಿಸ್ತಾ ಇದೆಯಲ್ಲ, ನೋಡಿ ಈ ಥರ ತಿರುಗಿಸ್ಕೋಬೇಕು. ನೋಡಿ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ತೀನಿ, ಒಂದು 1/4 ಇಂಚ್ ಬಿಟ್ಟು ಗ್ಯಾಪಲ್ಲಿ. ಇದು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಬೇಕು. ನೋಡ್ಕೊಂಡು ಕಟ್ ಮಾಡಿ. ನಾವು ಫಸ್ಟ್ ಮೇನ್ ಲೈನಿಂಗ್ ಕ್ಲಾತ್ ಏನು ಕಟ್ ಮಾಡಿರ್ತೀವೋ ಅದು ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ ಇರುತ್ತೆ. ಅದು ಸಮಕ್ಕೆ ಇನ್ನೆರಡು ಪೀಸ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ. ಇವಾಗ ನಾನು ಸ್ಟಿಚ್ ಹಾಕ್ತೀನಿ ಒಂದು 1/4 ಇಂಚ್ ಗ್ಯಾಪಲ್ಲಿ. ನೋಡಿ ಕಿನಾರಿ ಎಲ್ಲ ಒಂದು 1/4 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಹಾಕ್ತೀನಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಮೂರು ಲೇಯರ್ ಕೂಡ ಸಮವಾಗಿರಬೇಕು. ಈ ರೀತಿ ಎರಡು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಆಪೋಸಿಟ್ ಬರೋ ಥರ ಇಟ್ಕೋಬೇಕು ಶೇಪ್ಸು.